ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಆರೋಹಿ. ನಾನಿವತ್ತು ವಿಡಿಯೋನ ನಮ್ಮ ಸ್ಟ್ರೀಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಲೆಟ್ ಮಿ ಇಂಟ್ರಡ್ಯೂಸ್ ಸಮ್ ಇಂಪಾರ್ಟೆಂಟ್ VIP ಪರ್ಸನ್ ಟು ಯು. ಶಿ ಇಸ್ ಪಿಂಕಿ, ನಮ್ಮ ಸ್ಟ್ರೀಟಿನ ಫೇವ್ರೆಟ್ ಪೆಟ್ಟಿಯವಳು. ಅಂದರೆ ಎಲ್ಲರ ಮನೆಗೂ ಹೋಗ್ತಾಳೆ, ಎಲ್ಲರ ಮನೇಲೂ ಫುಡ್ ತಿಂತಾಳೆ. ಶಿ ಇಸ್ ವೆರಿ ಕ್ಯೂಟ್. ಆ್ಯಕ್ಚುಲಿ ಇವಳು ಬೇರೆ ಸ್ಟ್ರೀಟಲ್ಲಿ ಇದ್ದು, ಅಂದರೆ ಬೇರೆಯವ್ರ ಮನೇಲಿ ಪಿಂಕಿ ಸ್ವಲ್ಪ ಸೈಡಿಗೆ ಹೋಗು ಮಕ್ಕಳೇ, ಬೇರೆಯವ್ರ ಮನೇಲಿ ಇದ್ದಿದ್ದು. ಸೊ ಇವಳನ್ನ ನಮ್ಮ ಸ್ಟ್ರೀಟ್ ಕರ್ಕೊಂಡು ಬಂದಿದ್ದು ನಾನು. ಆ್ಯಕ್ಚುಲಿ ವೆನ್ ಐ ವಾಸ್ ಇನ್ 10 ನಾನು ಒಬ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೀನಿ. ಸೊ ಅವ್ರು ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದಾಗ ವಿ ವರ್ ವೆಯ್ಟಿಂಗ್. ಲೈಕ್ ಕೆಲವೊಬ್ರು ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ನಿಂತಿದ್ದೆ ಇನ್ನೊಬ್ಬ ಫ್ರೆಂಡ್ಸಿಗೆ ಬರೋವರೆಗೂ. ಆಗ ಇವಳು ಬಂದುಬಿಟ್ಟು ಶಿ ವಾಸ್ ಲಿಟ್ರಲಿ ಕ್ರೈ, ನನ್ನ ಫುಡ್ ಬೇಕು ಆ ಥರ ಫೇಸ್ ಮಾಡಿ. ಆಗ ನಾನು ಅವಳಿಗೆ ಬ್ರೆಡ್ ಮತ್ತು ಬಿಸ್ಕೆಟ್ಸ್ ಎಲ್ಲ ಹಾಕಿ ಫೀಟ್ ಮಾಡಿದ್ದೆ. ಅವತ್ತು ಲಿಟ್ರಲಿ ಆ ಡೇಯಿಂದ ಅವಳು ನಮ್ಮ ಸ್ಟ್ರೀಟಲ್ಲೇ ಇದ್ದಾಳೆ. ಆ್ಯಂಡ್ ನಮ್ಮ ಮನೇಲೆ ಅವರು 5-6 ಇಯರ್ಸ್ ನಮ್ಮ ಮನೇಲೇ ಇದ್ದರು. ಬೇಬಿ ಹಾಕಿದಾಗ ನಮ್ಮ ಮನೇಲೆ ಒಂಥರ ಈ ಹ್ಯೂಮನ್ಸಿಗೆ ಬಾಣಂತನೆಲ್ಲ ಮಾಡ್ತಾರಲ್ಲ ಆ ಥರನೇ ಮಾಡಿರೋದು. ಆ ಬೇಬಿನ ಕೇರ್ ಮಾಡೋದಾಗಲಿ ಅದೆಲ್ಲದೂ. ಸೊ ಆಮೇಲೆ ನಮ್ಮ ಮನೆಗೆ ನಾವು ಒಂದು ಜಿಮ್ಮು ತೊಗೊಂಡು ಬಂದ್ವಿ. ಜಿಮ್ಮು ತೊಗೊಂಡು ಬಂದಿದ್ದು ಸ್ಟೋರಿ ಬೇಕಂದರೆ ಹೇಳಿ, ಅಂದರೆ ಯಾಕೆ ಜಿಮ್ಮು ತೊಗೊಂಡು ಬಂದ್ವಿ, ಈ ಪಪ್ಪಿ ಇದ್ದರೂ ನಾವು ಯಾಕೆ ಜಿಮ್ಮು ತೊಗೊಂಡು ಬಂದ್ವಿ ಅಂತ ಹೇಳ್ತೀನಿ. ಜಿಮ್ಮು ಒಂದು ಲ್ಯಾಬ್ರಡಾರ್ ತೊಗೊಂಡು ಬಂದಿದ್ದು ಸ್ಟೋರಿ. ವಿ ಲಾಸ್ ಸಮ್ ಕಿಡ್, ಇವಳ್ದು ಕಿಡ್ನ ಲಾಸ್ ಮಾಡ್ಕೊಂಡ್ವಿ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಫ್ ಯು ವಾಂಟ್ ಲೈಕ್ ಕಮೆಂಟ್ ಮಾಡಿ, ಆ ಸ್ಟೋರಿ ಫುಲ್ ಹೇಳ್ತೀನಿ. ಇದು ಪಪ್ಪಿ ಹಿಂಗೆ ಕಳೆದೋಯ್ತು ಆ್ಯಂಡ್ ನಾವು ಜಿಮ್ಮು ತೊಗೊಂಡು ಬರೋದಕ್ಕೆ ರೀಸನ್ ಏನಂತ. ದೆನ್ ಲೈಕ್ ಜಿಮ್ಮು ತೊಗೊಂಡು ಬಂದಮೇಲೆ ಇವಳಿಗೆ ಬೇಜಾರಾಯಿತು, ನಾನಿದ್ರು ಜಿಮ್ಮು ತೊಗೊಂಡು ಬಂದಿದ್ದಾರಲ್ವ ಅಂತ. ಸೊ ಇವಳು ಮನೆ ಬಿಟ್ಟು ಹೋದ್ಲು ಅಂದರೆ ಲೈಕ್ ಸ್ಟ್ರೀಟಲ್ಲೇ ಇರ್ತಿದ್ಲು. ನಮ್ಮ ಮನೆಗೆ ಬರ್ತಿದ್ಲು, ಫುಡ್ ತಿಂತಿದ್ಲು, ಬಟ್ ಜಿಮ್ಮನ್ನು ಮಾತಾಡ್ತಿರಲಿಲ್ಲ. ಆ್ಯಂಡ್ ಈಗ ನಾನು ಮಾತಾಡ್ತಿರೋ ನಮ್ಮ ಅಜ್ಜಿ ಮನೆಯಿಂದ. ಇನ್ನು ಮನೆ ಕೆಳಗಡೆನೇ ಇರೋದು. ಸೊ ಇಲ್ಲಿ ಬಂದು ಇಲ್ಲಿ ಫುಡ್ ತಿಂದ್ಕೊಂಡು ಅಜ್ಜಿ ಮನೇಲಿ ಇರ್ತೀವಿ. ಆ್ಯಂಡ್ ಜಿಮ್ಮು ಬಂದಮೇಲೆ ಸಹ ಅವಳು ಬೇಬಿ ಆಗ್ತದಾಗ ಈ ಗೋಡಾನಲ್ಲಿ ಅವಳಿಗೆ ಬಾಣ ಅಂತೆಲ್ಲ ಮಾಡಿದ್ದೀವಿ ನಾವು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲೈಕ್ ಇವಳ್ದು ಕಂಪ್ಲೀಟ್ ಸ್ಟೋರಿ ಬೇಕಂದ್ರೆ ನಾನು ವಿಡಿಯೋ ಹಾಕ್ತೀನಿ. ಲೈಕ್ ಅದ್ರ ಬೇಬಿನ ಒಂದು ಸರ್ತಿ ಎಲ್ಲೆಲ್ಲೋ ಬೇಬಿ ಹಾಕ್ತಿದ್ದಿದ್ದು ಅದನ್ನೆಲ್ಲ ತೊಗೊಂಡು ಬಂದು ಸರ್ವೈವ್ ಮಾಡಿ ಸಕ್ಕತ್ತಾಗಿದೆ ಸ್ಟೋರೀಸ್. ಇಫ್ ಯು ವಾಂಟ್ ಲೈಕ್ ಕಮೆಂಟ್ ಮಾಡಿ, ನಾನು ಸ್ಟೋರಿ ಮಾಡ್ತೀನಿ. ಆ್ಯಂಡ್ ಶಿ ವಾಸ್ ವೆರಿ ಕ್ಯೂಟ್. ಆ್ಯಂಡ್ ಇಡೀ ಎಲ್ಲಾರ್ದು ನಮ್ಮ ಸ್ಟ್ರೀಟಲ್ಲಿ ಎಲ್ಲ ಮನೆಗಳಿಗೂ ಅವಳು ಒಂಥರ ಪೆಟ್ ಇರೋಂಗೆ. ಎಲ್ಲರ ಮನೆಗೆ ಹೋಗ್ತಾಳೆ, ಎಲ್ಲರ ಮನೆಯಲ್ಲೂ ಫುಡ್ ತಿಂದು ಬರ್ತಾಳೆ. ಸೊ ಪಿಂಕಿ ಬಾಯ್ಲಿ ಒಂದು ನಿಮಿಷ ವಿಡಿಯೋ ಮಾಡ್ತಿದ್ದೀನಿ. ಪಿಂಕಿ ಬಾಯಿ ಇವ್ರನ್ನ ಮನೇಲೆಲ್ಲ ಡಿಸ್ಟರ್ಬ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಸೊ ಇವಳು ಎಲ್ಲರ ಮನೆಗೆ ಹೋಗಿ ಫುಡ್ ತಿನ್ಕೊಂಡು ಬಂದು ಇಡೀ ಏರಿಯಾಗೆ ಫುಲ್ ಒಂಥರ ಕ್ಯೂಟಿ ಪೆಡ್ತಾರ. ಯಾರ ಮನೆಗೆ ಹೋದ್ರು ಯಾರು ಬಯಲ್ಲ, ಎಲ್ಲರೂ ಫುಡ್ ಹಾಕ್ತಾರೆ. ಶಿ ಇಸ್ ವೆರಿ ಕ್ಯೂಟ್. ಸೊ ನೀವು ಕೂಡ ಸಮರ್ ಬರ್ತಿದೆ, ಸ್ಟ್ರೀಟ್ಸ್ಗಳಲ್ಲಿ ಫುಡ್ ಇಡಿ, ವಾಟರ್ ಇಡಿ. ಸ್ಟ್ರೀಟಲ್ಲಿ ಇಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಬೋಚಿಗೋಸ್ಕರ ನೀವು ಮನೆ ಹತ್ರ ಒಂದು ಬೌಲಲ್ಲಿ ಫುಡ್, ಗ್ರೈನ್ಸ್ ಮತ್ತು ವಾಟರ್ ಇಟ್ಟು ಅವರಿಗೆ ಹೆಲ್ಪ್ ಮಾಡಿ. ಯಾಕಂದರೆ ನಮಗೆ ವಾಟರ್ ಸಿಗುತ್ತೆ ಕಷ್ಟ, ಇನ್ನು ಮುಖ ಪ್ರಾಣಿಗಳಿಗೆ ಅಲ್ಲಿಂದ ವಾಟರ್ ಸಿಗುತ್ತೆ. ಸೊ ಸೇವ್ ಅನಿಮಲ್ಸ್. ಆ್ಯಂಡ್ ನಮ್ಮ ಅಜ್ಜಿ ಬೈತಿದ್ದಾರೆ, ಇದೆಲ್ಲ ಹೇಳ್ತೀವಿ ವೀಡಿಯೋದಲ್ಲಿ ಅಂತ. ಇಟ್ಸ್ ಓಕೆ, ಅವರು ಲೈಕ್ ವಿಡಿಯೋ ಎಲ್ಲ ಮಾಡೋದು ಅವ್ರಿಗೆ ಕೆಲವೊಂದು ಇಷ್ಟ ಆಗಲ್ಲ, ಬಟ್ ಸೇವ್ ಅನಿಮಲ್ಸ್. ಥ್ಯಾಂಕ್ ಯು, ಬಾಯ್.